ಶ್ರೀ ಗುರುಭ್ಯೋ ನಮಃ. ಓಂ ವೇದವ್ಯಾಸಂ ಸ್ವಾತ್ಮರೂಪಂ ಸತ್ಯಸಂಧಂ ಪರಾಯಣಂ ಶಾಂತಂ ಜಿತೇಂದ್ರಿಯ ಕ್ರೋಧಂ ಸಶಿಷ್ಯಂ ಪ್ರಣಮಾಮ್ಯಹಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 299ನೇ ಭಾಗ. ಸೂತ ಪುರಾಣಿಕನು ಶೌನಕರಿಗೆ ಬರ್ಬರಿಕನು ಮಹಿಸಾಗರ ಸಂಗಮದಲ್ಲಿ ನೆಲೆಸಿ ದೇವಿಯರ ಮತ್ತು ಸಪ್ತಲಿಂಗಗಳ ಆರಾಧನೆಯಲ್ಲಿ ನಿರತನಾಗಿದ್ದು ಕೆಲವು ಕಾಲ ಕಳೆದ ಮೇಲೆ ದುರ್ಯೋಧನನೊಡನೆ ಕಪಟ ದ್ಯೂತದಲ್ಲಿ ಶಕುನಿಯ ಕುತಂತ್ರದಿಂದ ಸೋತು ತಮ್ಮ ರಾಜ್ಯ ಕೋಶ ಎಲ್ಲವನ್ನು ಕಳೆದುಕೊಂಡು ವನವಾಸಕ್ಕಾಗಿ ಬಂದ ಪಾಂಡವರು ಕಾಡಿನಲ್ಲಿ ಸುತ್ತುತ್ತಾ ತೀರ್ಥ ಸ್ನಾನ ಮಾಡಲೆಂದು ಅಲ್ಲಿಗೆ ಬಂದರು. ಅವರು ಈ ಮೊದಲೇ ಕ್ಷೇತ್ರದ ಈಶಾನ್ಯ ದಿಕ್ಕಿನಲ್ಲಿರುವ ಚಂಡಿಕಾ ದೇವಿಯ ದರ್ಶನ ಮಾಡಿ ಪೂಜಿಸಿದ್ದರು. ಬಹಳಷ್ಟು ದೂರ ಕಾಡಿನಲ್ಲಿ ನಡೆದಿದ್ದುದರಿಂದ ದ್ರೌಪದಿ ಸಹಿತ ಅವರೆಲ್ಲರೂ ಬಹಳ ಬಳಲಿ ಮ್ಲಾನಮುಖದವರಾಗಿದ್ದರು. ಆ ಸಮಯದಲ್ಲಿ ಚಂಡಿಕೆಯ ಗಣಗಳು ಅಲ್ಲಿಯೇ ಕುಳಿತಿದ್ದು ಬರ್ಬರಿಕನು ಪಾಂಡವರು ಬರುತ್ತಿದ್ದುದನ್ನು ನೋಡಿದನು. ಆದರೆ ಜನ್ಮದಾರಭ್ಯ ಪಾಂಡವರೊಡನೆ ಸಂಪರ್ಕವಿಲ್ಲದಿದ್ದುದರಿಂದ ಅವನಿಗೆ ಅವರು ಪಾಂಡವರೆಂಬುದು ತಿಳಿಯಲೇ ಇಲ್ಲ. ಅವರು ಇವನನ್ನು ಈ ಮೊದಲು ನೋಡಿರಲಿಲ್ಲ. ಪಾಂಡವರು ಕ್ಷೇತ್ರವನ್ನು ಪ್ರವೇಶಿಸಿ ದೇವಿಯನ್ನು ಪೂಜಿಸಿ ವಿಧಿಪೂರ್ವಕವಾಗಿ ಪಿತೃಶ್ರಾದ್ದ ಪಿಂಡದಾನಾದಿಗಳನ್ನು ನೆರವೇರಿಸಿ ಬಾಯಾರಿಕೆಯಿಂದ ಬಳಲಿದ್ದವರು ಎದುರಿಗೆ ಇದ್ದ ಕುಂಡವನ್ನು ಕಂಡರು. ಭೀಮಸೇನನು ನೀರನ್ನು ಕುಡಿಯಲು ಕುಂಡದ ಮಧ್ಯಕ್ಕೆ ಇಳಿದಾಗ ಯುಧಿಷ್ಠಿರನು, ಭೀಮನೆ, ಮೊದಲು ನೀರನ್ನು ಮೇಲಕ್ಕೆ ತಂದು ದಡದಲ್ಲಿ ಪಾದ ಪ್ರಕ್ಷಾಳನೆಯನ್ನು ಮಾಡಿ ನಂತರ ನೀರನ್ನು ಕುಡಿ, ಇಲ್ಲದಿದ್ದರೆ ನಿನಗೆ ದೊಡ್ಡ ದೋಷ ಸಂಭವಿಸುವುದು, ಹೀಗೆಂದು ಹೇಳಿದನು. ಆದರೆ ಅತಿ ನೀರಡಿಕೆಯಿಂದ ಬಳಲಿದ್ದವನು ಯುಧಿಷ್ಠಿರನ ಮಾತು ಕೇಳದೆ ಜಲಾಶಯದ ಮಧ್ಯಕ್ಕೆ ಹೋಗಿ ನೀರಿನಲ್ಲಿಯೇ ಕೈಕಾಲುಗಳನ್ನು ತೊಳೆಯುತ್ತಿದ್ದನು. ಕೈಕಾಲು ತೊಳೆಯದೆ ಮನುಷ್ಯರು ನೀರನ್ನು ಕುಡಿದರೆ ಅವರ ದೇಹಗಳನ್ನು ಪ್ರೇತರು ಪಿಶಾಚರು ಆಕ್ರಮಿಸಿಕೊಂಡು ಆ ನೀರನ್ನು ಅವರೇ ಕುಡಿಯುವರು. ಭೀಮಸೇನನು ತನ್ನ ಪಾದಗಳನ್ನು ಕುಂಡದಲ್ಲಿಯೇ ತೊಳೆಯುತ್ತಿರುವುದನ್ನು ನೋಡಿದ ಬರ್ಬರಿಕನು ದಡದ ಮೇಲಿಂದಲೇ, ಎಲೆ ದುರ್ಬುದ್ಧಿಯವನೇ, ಪಾಪ ಸಂಕಲ್ಪವಾದ ನೀನು ಏನು ಮಾಡುತ್ತಿರುವೆ? ಹೀಗೆಂಬ ಪ್ರಜ್ಞೆ ಇದೆಯೇ? ಕೈಕಾಲು ಮುಖವನ್ನು ದೇವಿ ಕುಂಡದಲ್ಲಿ ತೊಳೆಯಬಹುದೇ? ನಾನು ಈ ಜಲದಿಂದಲೇ ದೇವಿಗೆ ನಿತ್ಯವೂ ಅಭಿಷೇಕವನ್ನು ಮಾಡುತ್ತಿರುವೆನು. ಈ ನೀರನ್ನು ಮಲಿನ ಮಾಡುತ್ತಿರುವ ನಿನಗೆ ಪಾಪದ ಭಯವೂ ಇಲ್ಲವೇ? ಯಾವ ನೀರು ಮಲಸಂಬದ್ಧವಾಗಿರುವುದೋ ಅದು ದೇವತೆಗಳಿಗಿರಲಿ, ಮನುಷ್ಯರಿಗೂ ಉಪಯೋಗಕ್ಕೆ ಅರ್ಹವಲ್ಲ. ಇಂತಹ ಉದಕವನ್ನು ದೇವತೆಗಳು ಹೇಗೆ ಸ್ವೀಕರಿಸುವರೆಂಬುದನ್ನು ನೀನೇ ಹೇಳು. ಕೂಡಲೇ ಕುಂಡದಿಂದ ಮೇಲೆ ಬಂದು ನೀರನ್ನು ಕುಡಿ. ಪಾಪಿಯೇ, ಇಷ್ಟೂ ತಿಳಿಯದ ಮೂಢನಾದ ನೀನು ತೀರ್ಥಯಾತ್ರೆಯನ್ನೇಕೆ ಮಾಡಬೇಕು? ಹೀಗೆಂದು ಪ್ರಶ್ನಿಸಿದನು. ಭೀಮನು, ಕ್ರೂರನಾದ ರಾಕ್ಷಸಾಧಮನೆ, ಏನು ಬೊಗಳುತ್ತಿರುವೆ? ನಿನ್ನ ಮಾತಿನ ವರಸೆ ದಾರಿ ತಪ್ಪಿದೆ. ಜೀವಿಗಳಿಗೆ ಕುಡಿಯಲೆಂದೇ ನೀರಿನ ಸೃಷ್ಟಿಯಾಗಿರುವುದಲ್ಲವೇ? ತೀರ್ಥಗಳಲ್ಲಿ ಅವಶ್ಯವಾಗಿ ಸ್ನಾನ ಮಾಡಲೇಬೇಕೆಂದು ಮಹರ್ಷಿಗಳಿಂದಲೇ ಹೇಳಲ್ಪಟ್ಟಿದೆ. ಕೈಕಾಲು ಮುಖ ತೊಳೆಯುವುದು ಒಂದು ಬಗೆಯ ಸ್ನಾನವೆಂದೇ ಪರಿಗಣಿಸಲ್ಪಟ್ಟಿರುವಾಗ ಅದಕ್ಕಾಗಿ ನನ್ನನ್ನೇಕೆ ಹಳಿಯುತ್ತಿರುವೆ? ಜಲಪಾನ ಅಂಗ ಪ್ರಕ್ಷಾಳನವು ನಿಷೇಧ ಎಂದೆನಿಸುವುದಾದರೆ ಧರ್ಮನಿಷ್ಠರಾದವರು ಕೆರೆ ಕುಂಟೆಗಳನ್ನು ಪುಣ್ಯ ಕಾರ್ಯ ಎಂದು ಏಕೆ ನಿರ್ಮಿಸುತ್ತಿದ್ದರು? ಹೇಳು, ಹೀಗೆಂದು ಕೇಳಿದನು. ಬಂಧುಗಳಿದ್ರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.